ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್. ಹೌದು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಬೇಕಾದಷ್ಟು ಚೇಂಜಸ್ ಆಗಿದೆ. ನಂಬರ್ 1, ಇಷ್ಟು ದಿನ ಇನ್ಶೂರೆನ್ಸ್ ಕಂಪನಿಯವರು ದೊಡ್ಡವ್ರಿಗೆ ಅಂದ್ರೆ 65 ವರ್ಷ, 70 ವರ್ಷ, 80 ವರ್ಷ ಈ ಏಜಿನ ಕ್ಯಾಟಗರಿಗೆ ಯಾರಿಗೂ ಸಹ ಹೆಲ್ತ್ ಇನ್ಶೂರೆನ್ಸ್ ನೇ ಕೊಡ್ತಿರ್ಲಿಲ್ಲ. ಆದ್ರೆ IRDAI ಕ್ಲಿಯರ್ ಆಗಿ ಹೇಳಿದೆ, ಈ ದಿನದಿಂದ ಅವ್ರಿಗೂ ಸಹ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಕೊಡ್ಲೇಬೇಕು ಅಂತ. ನಂಬರ್ 2, ಪಾಲಿಸಿನ ತಗೊಳ್ಳೋಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ನಮ್ಮ ದೇಹದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬೇಕು. ಇದನ್ನ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತ ಹೇಳ್ತಾರೆ. ಇದಕ್ಕೆ ನಾರ್ಮಲಿ ವೇಟಿಂಗ್ ಪೀರಿಯಡ್ ಬಂದು 4 ವರ್ಷ ಇರುತ್ತೆ. ಮುಖ್ಯವಾದ ಕಾಯಿಲೆಗಳು ಏಡ್ಸ್, ಕ್ಯಾನ್ಸರ್ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಕಾಯಿಲೆ ಇದೆ ಅಂತಂದ್ರೆ ವೇಟಿಂಗ್ ಪೀರಿಯಡ್ ಅನ್ನ 4 ವರ್ಷದಿಂದ 3 ವರ್ಷದವರೆಗೂ ಮಾಡಬೇಕು ಅಂತ IRDAI ರೂಲ್ ಅನ್ನ ತಗೊಂಡ್ ಬಂದಿದೆ. ನಂಬರ್ 3, ತುಂಬಾ ಇಂಪಾರ್ಟೆಂಟ್. ನೀವು ಯಾವ್ದೋ ಒಂದು ಕಂಪನಿದು ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಕಂಪನಿ ಸರ್ವಿಸ್ ನಿಮ್ಗೆ ಇಷ್ಟ ಆಗಿರಲ್ಲ. ವಿತಿನ್ 30 ಡೇಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಆ ಕಂಪನಿ ಯಾವುದೇ ಕ್ವಶನ್ಸ್ ಅನ್ನ ಕೇಳದೆ ನಿಮ್ಗೆ ರೀಫಂಡ್ ಸಹ ಮಾಡುತ್ತೆ. ಸೊ ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಈ 3 ಚೇಂಜಸ್ ನಿಮ್ಗೆ ನೆನಪಲ್ಲಿ ಇರಲಿ.